ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಒಂದು ಪಾಟಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೆ. ಅದು ಇಷ್ಟು ಉದ್ದ ಚೆನ್ನಾಗೇ ಬಂದಿತ್ತು. ನಮ್ಮ ಮನೆ ಹತ್ರ ಹೆಗ್ಣಗಳ ಕಾಟ, ಹೆಗ್ಣ ಬಂದು ನಮ್ಮ ಗಿಡನೆಲ್ಲ ಕಿತ್ತಾಕ್ಬಿಡುತ್ತೆ. ಮನಿ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಉದ್ದಾಗೆ ಬಂದಿತ್ತು. ಆದರೆ ಈ ಹೆಗ್ಣ ಬಂದ್ಬಿಟ್ಟು ಬೇರು ಸಮೇತ ಅದೆಲ್ಲ ಎಳೆದ್ಬಿಟ್ಟಿದೆ. ಮತ್ತು ಕೆಳಗಡೆಯಿಂದ ಚಿಗುರುತ್ತಾ ಇದೆ. ಅದಕ್ಕೆ ಒಂದಷ್ಟು ದಿನ ಹಾಗೆ ಬಿಟ್ಟಿದ್ದೆ, ನೋಡೋಣ ಅದೇ ಚಿಗುರುಕೊಳ್ಳುತ್ತೆ ಅಂತ. ಇಲ್ಲ, ಅದು ಒಂದ್ಸಲ ಬೇರು ಅಳ್ಳಾಡಿಸ್ಬಿಟ್ರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಚಿಕ್ಕದನ್ನು ಮಾತ್ರ ಹಾಗೆ ಬಿಟ್ಟಿದ್ದೀನಿ. ಇನ್ನು ಈ ದೊಡ್ಡ ಕಡ್ಡಿಗಳಲ್ಲಿ ಕಣ್ಣುಗಳು ಸಪ್ರೇಟ್ ಒಂದು ನಾಲ್ಕು ಕಣ್ಣುಗಳನ್ನ ಕಟ್ಟಿಂಗ್ಸ್ ಮಾಡ್ಕೊಂಬಿಟ್ಟು ಅದನ್ನ ಒಂದು ಗ್ಲಾಸಲ್ಲಿ ಹಾಕಿಟ್ಕೊಳ್ತೀನಿ. ನೀರಲ್ಲಿ ಸ್ವಲ್ಪ ಬೇರು ಬಂದಿದ್ದಾದಮೇಲೆ ನಮ್ಮ ಮನೆ ಹತ್ರ ಕೆಳಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಅಥವಾ ಇನ್ನೂ ಒಂದು 2-3 ಪಾಟ್ಗಳಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಒಂದು 4-5 ಕಟ್ಟಿಂಗ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಧ್ಯಾಹ್ನ ಹಾಕ್ತಿದ್ದಂಗೆ ಜೋರು ಮಳೆ ಶುರುವಾಯಿತು. ಸ್ವಲ್ಪನೂ ಮೋಡನೇ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ರೋಡಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ಹೋಗ್ತಾಯಿತ್ತು, ಅಷ್ಟು ಜೋರು ಮಳೆ ಬಂತು. ಇನ್ನು ನಮ್ಮ ಆರುಷಿ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಕಡುಬು ಮಾಡಿದ್ನಲ್ವ, ಸಿಹಿ ಕಡುಬು, ಅದನ್ನ ತಿಂದಿದ್ಲಲ್ವ. ಮತ್ತೆ ಕೇಳಿದ್ಲು, ನನಗೆ ಅದು ಹಬ್ಬದ ದಿನ ಮಾಡಿದ್ವಲ್ಲ ಸ್ವೀಟ್ ಇಡ್ಲಿ ಕಬ್ಬು, ಅದು ಬೇಕು ಅಮ್ಮ ಮಾಡಿಕೊಡಿ ಅಂತ ಹೇಳಿ. ಸರಿ ಅಂತ ಹೇಳಿ ಅವಳು ಸ್ಕೂಲ್ಗೆ ಹೋಗಿ ಬರೋಷ್ಟರಲ್ಲಿ ನಾನು ಕಡುಬು ಕೂಡ ಮಾಡಿಟ್ಟಿದ್ದೆ. ಮಗು ಕೇಳ್ತಲ್ಲ, ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಳಿಗೋಸ್ಕರ ಮತ್ತಿನ್ನೊಂದ್ಸಲ ಕಡುಬು ಮಾಡಿಕೊಟ್ಟೆ. ಬಿಸಿ ಇದೆ, ಆಮೇಲೆ ಮಾಡ್ಕೊತೀನಿ. ಇನ್ನು ನಾವು ಮಂಚ ಮಾಡಿಸ್ಕೋಬೇಕು ಅಂತ ಹೇಳಿ ವುಡ್ನ ಕೂಡ ತರಿಸಿ ಕೆಳಗಡೆ ಹಾಕ್ಕೊಂಡಿದ್ದೀವಿ. ಮನೆ ಹತ್ರನೇ ಮಂಚ ಮಾಡಿಸೋಣ ಅಂತ. ರೆಡಿಮೇಡ್ ಎಲ್ಲ ತೊಗೊಳಕ್ಕೆ ಹೋದರೆ ಅದು ಇಂಜಿನಿಯರ್ ಗುಡ್ಡ ಹಾಕಿರ್ತಾರೆ, ಬೇಡ ಅಂತ ಹೇಳಿ ಶಂಕರ್ ಮಂಚ ಮಾಡಿಸ್ತಾ ಇದ್ದಾರೆ.